ವತ್ಸಲಾ ಮೋಹನ್ ಏನ್ ಅಡ್ಗೆ ಮಾಡ್ತಾರೆ ನೋಡೋಣ. ಏನ್ ಅಡ್ಗೆ ಮಾಡ್ತಾ ಇದ್ದೀರಾ? ಇನ್ನೊಂದು ಸ್ಪೆಷಲ್ ಅಡಿಗೆ, ಇದು ಗೆಣಸೆಲೆ ಅಂತ ಅಥವಾ ಅಕ್ಕಿ ಕಡುಬು ಅಂತಾನು ಹೇಳ್ತಾರೆ. ಇದು ಒಂದು ಹವ್ಯಕರ ಅಡಿಗೆ, ಮಲೆನಾಡಿನ ಅಡಿಗೆ ಇದು. ಮತ್ತೆ ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನೇನು ಅಂದ್ರೆ ಬೆಲ್ಲ, ಅಕ್ಕಿ ಹಿಟ್ಟು ರುಬ್ಬಿರೋದು, ಏಲಕ್ಕಿ ಪುಡಿ, ಕಾಯಿ ತುರಿ ಮತ್ತೆ ತುಪ್ಪ. ಈಗ ಮೊದಲನೇದಾಗಿ ಏನ್ ಮಾಡ್ಬೇಕು? ಮೊದಲನೇದಾಗಿ ನನ್ಗ ಬಾಳೆ ಎಲೆ ಇದೆಯಲ್ಲ, ಈ ಸ್ಟವ್ ಹಚ್ಕೊಂಡು ನಾವು ಇಲ್ಲಿ ನಮ್ಗೆಲ್ಲ ಗ್ಯಾಸ್ ಸ್ಟವ್, ಅಲ್ಲೆಲ್ಲಾನು ಇದು ಸೌದೆ ಒಲೆ ಇರುತ್ತೆ, ಎಲ್ಲ ಇರುತ್ತೆ. ಬಿಸಿ ಮಾಡ್ಕೊಳ್ಳೋದಷ್ಟೇ ಬಾಳೆ ಎಲೆನ. ಯಾಕೆ ಹಾಗೆ? ಚೂರ್ ಹಸಿ ವಾಸನೆ ಹೋಗ್ಲಿ ಅಂತ. ಬಾಳೆ ಎಲೆ ಇದು ಅರಸಿನದ ಎಲೆ ಬರುತ್ತಲ್ಲ, ಅರ್ಶನ ಬೆಳಿತಾರಲ್ಲ, ಗಿಡದ ಎಲೆ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿದ್ರೆ ಆಗ ಅದೊಂದು ಫ್ಲೇವರೇ ಬೇರೆ ಆಗುತ್ತೆ. ಅದ್ರ ಫ್ಲೇವರೇ ಬೇರೆ ಆಗುತ್ತೆ. ಮತ್ತೆ ಇದು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸಾಕು, ಬಾಳೆ ಎಲೆಯ ಫ್ಲೇವರ್ ಬರುತ್ತೆ. ಆ ಪ್ಲೇಟ್ ಕೊಡಿ. ಈಗ ಮೋಹನ್ ಅದನ್ನ ಮಾಡ್ತಿರ್ಲಿ, ನಾ ಇದನ್ನ ಹೇಗೆ ಅಂತ ಹೇಳ್ತೀನಿ. ಸ್ಪೂನ್ ಕೊಡಿ. ಕೊಡ್ತೀನಿ. ಈಗ ಇದಕ್ಕೊಂಚೂರು ತುಪ್ಪ ಒಂದ್ ಸ್ವಲ್ಪ ಬೆರೆಸ್ಕೋಬೇಕು. ಇದಕ್ಕೆ ಇಲ್ಲ, ಇಲ್ಲಿ ಇದಕ್ಕೆ ಬೆಣ್ಣೆನೂ ಹಾಕೋಬಹುದು. ಬೆಣ್ಣೆ ಹಾಕೊಂಡ್ರೆ ಚಂದ, ಬೆಣ್ಣೆನೂ ಸಿಗುತ್ತಲ್ವಾ. ಮತ್ತೆ ಈ ತುಪ್ಪ ಒಂದ್ 2 ಸ್ಪೂನ್ ತುಪ್ಪ ಹಾಕೊಂಡು ಚೆನ್ನಾಗಿ ಇದನ್ನ ಕಲಿಸ್ಕೋಬೇಕು. ಇದು ಕಡುಬು ಅಂತ ಯಾಕೆ ಹೇಳ್ತಾರೆ? ಇದು ನಾವು ಈ ಕಡೆ ಬಯಲ್ಸೀಮೆ ಕಡೆ ಹೊಯ್ಗಡುಬು ಅಂತ ಮಾಡ್ತೀವಿ, ಗೊತ್ತಾ? ಗಣೇಶನ ಹಬ್ಬದಲ್ಲೆಲ್ಲ. ಗಣೇಶ ಹಬ್ಬದಲ್ಲಿ ಕಡುಬು ಮಾಡ್ತಾರೆ ಅಂತ ಗೊತ್ತು, ಬಟ್ ಒಬ್ಬೊಬ್ರು ಒಂದೊಂದು ವಿಭಿನ್ನವಾದ. ಕರಗಡುಬು ಬೇರೆ, ಹೊಯ್ಗಡುಬು ಅಂದ್ರೆ ಉಸಿರಲ್ಲಿ ಬೇಯಿಸ್ತೀವಲ್ಲ, ಅದನ್ನ ಹೊಯ್ಗಡುಬು ಅಂತ ಹೇಳೋದು. ಇದು ಸ್ವಲ್ಪ ಅದೇ ತರಾನೇ ಬರುತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡೀಗ ನೀರ್ ಕಾಯಕ್ ಶುರುವಾಗ್ಲಿ. ಅದು ಅದೇ ತರ ಬೇಯಿಸ್ಬೇಕಾ? ಅದು ಇಟ್ಟಾಯ್ತಲ್ವಾ, ಅದಕ್ ಮುಂಚೆ ಇವೆರಡು ಹೂರ್ಣ ಒಳಗಡೆ ಇಡ್ತೀವಲ್ಲ ನಾವು, ಇದನ್ನ ಕಲ್ಸ್ಕೊಂಡ್ಬಿಡ್ಬೇಕು. ಇವಾಗ ಇದಿಷ್ಟು ಬೆಲ್ಲ ಇದೆಯಲ್ಲ, ಇದಿಷ್ಟು ಕಾಯಿ ತುರಿ ಹಾಕ್ತೀನಿ ಇದಕ್ಕೆ. ಒಂಚೂರು ಏಲಕ್ಕಿ ಪುಡಿ ಹಾಕಿ ಅದಕ್ಕೆ ಇಷ್ಟ ಹಾಕ್ಲಾ? ಇದು ಸ್ಪೂನಲ್ಲಿ ಕಲ್ಸಕ್ಕಾಗಲ್ಲ, ಕೈನಲ್ಲೇ ಅದನ್ನ ಹದ ಬರ್ಬೇಕು ಅಂದ್ರೆ ನೀವು ಕೈನಲ್ಲೇ ಕಲ್ಸ್ಕೋಬೇಕು ಅದನ್ನ. ಇವಾಗ ಹಿಂಗ ಇಷ್ಟು ಮಿಕ್ಸ್ ಮಾಡಿದಿನಲ್ಲ, ನೆಂದಿರುತ್ತಲ್ಲ, ಇವಾಗ ಒಂಚೂರು ಏಲಕ್ಕಿ ಪುಡಿ ಹಾಕೊಂಡ್ವಿ. ಇದಿಷ್ಟು ಹೀಗೆ ನೆಂದಿದೆ, ಅದು ಹಂಗೆ ಹೊಂದ್ಕೊಂಡಿರುತ್ತೆ. ಒಂದ್ 10 ನಿಮಿಷ ಇಲ್ಲ 5 ನಿಮಿಷ ಹಿಂಗೆ ಹೊಂದ್ಕೊಂಡು ನೆಂದ್ರೆ ಸಾಕದು. ಆಯ್ತಲ್ವಾ? ಈಗ ಈ ತುಪ್ಪ ಒಂಚೂರು ತಗೊಂಡು ಈ ಎಲೆಗೆ ಬಳಿಬೇಕು. ಆಕ್ಚುಲಿ ಇನ್ನು ಸ್ವಲ್ಪ ಅಗಲದ ಎಲೆ ಇಟ್ಕೊಂಡ್ರೆ ದೊಡ್ಡ ದೊಡ್ಡ ಕಡ್ಬನ್ನ ನಾವು ಮಾಡ್ಕೋಬಹುದು, ಗೆಣಸೆಲೆನ ಮಾಡ್ಕೋಬಹುದು. ಈಗ ತುಪ್ಪ ಹಚ್ಕೊಂಡು ಇದಿದೆಯಲ್ಲ, ದೋಸೆ ಹಿಟ್ಟಿನ ಹದಕ್ಕಿದೆ ಇದು. ದೋಸೆ ಹಾಕ್ದಂಗೆ ಕೈನಲ್ಲೇ ಬಳಿಬಹುದು ಇದನ್ನ. ಆಕ್ಚುಲಿ ಕೈನಲ್ಲೇ ಬಳಿಯೋದು. ಹೂರ್ಣ ಅದ್ರ ಮೇಲೆ ಇಡೋದಾ? ಹೂರ್ಣ ಹೀಗೆ ಹೀಗಿಟ್ಟು ಆಯ್ತಲ್ವಾ? ಇದನ್ನ ಹೀಗೆ ಮಡ್ಚ್ಬಿಡೋದಾ? ಮಡ್ಚು. ಬಿಸಿ ಬಿಸಿಯಾಗಿ ಗೆಣಸೆಲೆ ತಯಾರಾಗಿದೆ. ಇದನ್ನ ಅಕ್ಕಿ ಕಡುಬು ಅಂತಾನು ಹೇಳ್ಬೋದು. ನಾನಿಲ್ಲಿ ಸರ್ವಿಂಗ್ ಪ್ಲೇಟಿಗೆ ಇಲ್ಲಿ ಇಡ್ತೀನಿ. ಇದನ್ನ ನಾವು ಈ ತರ ಬಾಳೆ ಎಲೆ ಸಮೇತನೇ ಅಲ್ಲೇ ಇಟ್ಕೊಂಡು ಹಾಗೆ ಇಟ್ಕೊಂಡು ಇದ್ರ ಮೇಲೆ ತಿನ್ನೋ ಸಂದರ್ಭದಲ್ಲಿ ತುಪ್ಪ ಹಾಕೊಂಡು ತಗೊಳ್ಳಿ. ಗೆಣಸೆಲೆ, ಮಲೆನಾಡಿನ ಹವ್ಯಕರ ಸಿಹಿ ತಿಂಡಿ ಗೆಣಸೆಲೆ ರೆಡಿಯಾಗಿದೆ. ಗೆಣಸೆಲೆ ಬೇಕಾಗುವ ಸಾಮಗ್ರಿಗಳು: ಬೆಲ್ಲ, ರುಬ್ಬಿದ ಅಕ್ಕಿ ಹಿಟ್ಟು, ಏಲಕ್ಕಿ ಪುಡಿ, ಕಾಯಿ ತುರಿ ಮತ್ತು ತುಪ್ಪ. ಮಾಡುವ ವಿಧಾನ: ಸುಟ್ಟ ಬಾಳೆ ಎಲೆ ಮೇಲೆ ತುಪ್ಪ ಬೆರೆಸಿದ ಅಕ್ಕಿ ಹಿಟ್ಟು, ಬೆಲ್ಲ, ಕಾಯಿ ತುರಿ ಮಿಶ್ರಣ ಹಾಕಿ ಮಡಚಿ ಹಬೆಯಲ್ಲಿ ಬೇಯಿಸಿದ್ರೆ ಗೆಣಸೆಲೆ ಸವಿಯಲು ಸಿದ್ಧ.